ರಾಜ್ಯ ಮಟ್ಟದಲ್ಲಿರುವ ಎಲ್ಲ ಅಧಿಕಾರಿಗಳು ಕೂಡ ಮಾನವ ಹಕ್ಕುಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಮತ್ತು ಅವರು ಸಂರಕ್ಷಣಾಧಿಕಾರಿಗಳಾಗಿದ್ದಾರೆ. ಅಂಥವರಿಂದ ಯಾವ್ದಾದ್ರು ವಯಲೇಷನ್ಗಳಾದರೆ, ಅಂದರೆ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲಿಕ್ಕೆ ಅವರು ವಿಫಲರಾದರೆ ಅಂಥ ಕಂಪ್ಲೇಂಟ್ಗಳನ್ನು ಮಾತ್ರ ನಮ್ಮಲ್ಲಿ ನಾವು ಎಂಟರ್ಟೈನ್ ಮಾಡ್ತೇವೆ. ನಮ್ಮಲ್ಲಿ ಎರಡು ವ್ಯಕ್ತಿಗಳ ಮಧ್ಯೆ ಯಾವ್ದಾದ್ರು ಕಂಪ್ಲೇಂಟ್ಗಳು ಅಥವಾ ಅವರ ಒಬ್ಬನ ಈಗ ಎಕ್ಸ್ ವಿರುದ್ಧ ವೈಗೆ ವಿರುದ್ಧ ಎಕ್ಸ್ಗೆ ಏನಾದ್ರು ಕಂಪ್ಲೇಂಟ್ ಇದ್ದರೆ ಅಂಥ ಕಂಪ್ಲೇಂಟ್ಗಳು ನಮ್ಮಲ್ಲಿ ನಾವು ಎಂಟರ್ಟೈನ್ ಮಾಡೋದಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಯಾರು ಮಾನವ ಹಕ್ಕುಗಳ ಸಂರಕ್ಷಣಾಧಿಕಾರಿಗಳು ಅಂದರೆ ಸರ್ಕಾರದ ಯಾವ್ದಾದ್ರು ಅಧಿಕಾರಿಗಳಿಂದ ಯಾವ್ದಾದ್ರು ಲೋಪಗಳಾಗಿದ್ದರೆ ಅಥವಾ ಯಾವ್ದಾದ್ರು ಮಾನವ ಹಕ್ಕುಗಳಿಗೆ ಧಕ್ಕೆ ಆ ಅಧಿಕಾರಿಯಿಂದ ಆಗಿದ್ದರೆ ಅಂಥ ಕಂಪ್ಲೇಂಟ್ಗಳನ್ನು ಮಾತ್ರ ನಮ್ಮಲ್ಲಿ ನಾವು ಎಂಟರ್ಟೈನ್ ಮಾಡ್ತೇವೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲಾಖೆಯ ನಮ್ಮ ಆಯೋಗದ ವತಿಯಿಂದ ಕಚೇರಿಗಳಿಲ್ಲ, ಆದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮಾನವ ಹಕ್ಕುಗಳ ಸಂರಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ 8500 ಪ್ರಕರಣಗಳಿರುವುದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ನಾವು ಜಿಲ್ಲೆಯಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಯನ್ನು ಮಾಡುವಂಥ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದನ್ನು ತಿಳಿದು ಸ್ವತಃ ಅಲ್ಲಿಗೆ ಹೋಗಿ ತಿಳ್ಕೊಳ್ಳುವ ಉದ್ದೇಶ ಮತ್ತು ಯಾರು ದೂರುದಾರರಿದ್ದರೆ ಅವರು ದೂರುಗಳನ್ನು ಕೊಡಲಿಕ್ಕೆ ಬೆಂಗಳೂರವರೆಗೆ ಬರುವುದನ್ನು ತಪ್ಪಿಸಲಿಕ್ಕೆ, ಅಂದರೆ ಬೆಂಗಳೂರವರೆಗೆ ಬರೋ ಅಗತ್ಯ ಇಲ್ಲ, ನಾವು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಅಲ್ಲಿಯೇ ಅವರು ದೂರುಗಳನ್ನು ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡು ನಾವು ಈ ಜಿಲ್ಲೆಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈಗಾಗಲೇ 25 ಜಿಲ್ಲೆಗಳಲ್ಲಿ ನಮ್ಮ ಇದು ಪ್ರೊಸೀಡಿಂಗ್ಸ್ಗಳನ್ನು ಕಂಡಕ್ಟ್ ಮಾಡಿ ಆಗಿದೆ. ಈಗ ಉಡುಪಿ ಜಿಲ್ಲೆಗೆ ಬಂದಿದ್ದೇವೆ, ಇನ್ನು 4 ಜಿಲ್ಲೆಗಳು ಬಾಕಿ ಇದೆ. ಉಡುಪಿ ಜಿಲ್ಲೆಗೆ ಸಂಬಂಧಿಸಪಟ್ಟಂತೆ ಇಲ್ಲಿ ಕೇವಲ 9 ಪ್ರಕರಣಗಳು ನಮ್ಮಲ್ಲಿ ಇತ್ಯರ್ಥ ಆಗಲಿಕ್ಕೆ ಬಾಕಿ ಇತ್ತು ನಮ್ಮ ಆಯೋಗದಲ್ಲಿ. ಆ 9 ಪ್ರಕರಣಗಳಿಗೆ ಇವತ್ತು ಇಲ್ಲಿ ಬಂದಾಗ ರಿಪೋರ್ಟ್ಗಳು ಬಂದಿದೆ. ಒಂದು ಪ್ರಕರಣ ಮಾತ್ರ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಳ್ಬೇಕಾದಂಥ ಕಂಪ್ಲೇಂಟ್, ಅದು ತಮಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ಇರುವಂಥ ಒಂದು ಹಾಸ್ಪಿಟಲ್, ಅದೇ ಹಾಜಿ ಅಬ್ದುಲ್ಲಾ ಅವರು ಡೊನೇಟ್ ಮಾಡಿದಂಥ ಜಾಗದಲ್ಲಿ ಇರುವಂಥ ಹಾಸ್ಪಿಟಲ್ಗೆ ಸಂಬಂಧಪಟ್ಟದ್ದು. ಆ ಹಾಸ್ಪಿಟಲನ್ನು ಉನ್ನತೀಕರಿಸಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ. ಅದು ಜಿಲ್ಲಾ ಮಟ್ಟದಿಂದ ಅದಕ್ಕೆ ಬೇಕಾದಂಥ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳು ಕೂಡ ರಾಜ್ಯ ಆರೋಗ್ಯ ಇಲಾಖೆಗೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಅದು ಒಂದು ಪ್ರಕರಣಕ್ಕೆ ಬಿಟ್ಟು ಉಳಿದ 8 ಪ್ರಕರಣಗಳಿಗೆ ರಿಪೋರ್ಟ್ಗಳು ಬಂದಿದೆ. ಅದು ನಮ್ಮಲ್ಲಿ ಶೀಘ್ರ ಇತ್ಯರ್ಥ ಆಗುತ್ತೆ. ನಮ್ಮಲ್ಲಿ ಪ್ರೊಸೀಜರ್ ಹೇಗೆ ಅಂತ ಹೇಳಿದರೆ, ಕಂಪ್ಲೇಂಟ್ ಬಂದ ಕೂಡಲೇ ನಾವು ಸಂಬಂಧಪಟ್ಟ ಅಧಿಕಾರಿಯಿಂದ ಅವರ ಕಮೆಂಟ್ಸನ್ನು ಕೇಳ್ತೇವೆ, ಅವರ ರಿಪೋರ್ಟನ್ನು ಕೇಳ್ತೇವೆ. ಆ ರಿಪೋರ್ಟಿನ ಆಧಾರದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಕೆಲವು ಗಂಭೀರ ಪ್ರಕರಣಗಳಾದರೆ ನಮ್ಮಲ್ಲಿ ಕೂಡ ಒಂದು ಪೊಲೀಸ್ ವಿಂಗ್ ಇದೆ. ಆ ಪೊಲೀಸ್ ವಿಂಗಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೇವೆ. ಫರ್ದರ್ ಏನಾರು ಅದರಲ್ಲಿ ವಿಚಾರಣೆ ಅಗತ್ಯ ಇದ್ದರೆ. ಅದು ಇಲ್ಲ ಅಂತಾದರೆ ಆ ರಿಪೋರ್ಟನ್ನು ನಮಗೆ ಅದರಲ್ಲಿ ರಿಪೋರ್ಟಲ್ಲಿ ಸತ್ಯಾಂಶ ಇದೆ ಅಂತ ಕಂಡ್ರೆ ನಾವು ಅದನ್ನು ಕೂಡಲೇ ಅಲ್ಲಿ ಕ್ಲೋಸ್ ಮಾಡ್ತೇವೆ. ಒಂದು ವೇಳೆ ಆ ರಿಪೋರ್ಟಿನ ಬಗ್ಗೆ ಸ್ವಲ್ಪ ಅನುಮಾನ ಇದ್ದರೆ ನಾವು ಕಂಪ್ಲೇಂಟಿಗೆ ಆ ರಿಪೋರ್ಟನ್ನು ಕಳಿಸಿಕೊಟ್ಟು ಅವರ ಅಭಿಪ್ರಾಯವನ್ನು ಕೇಳ್ತೇವೆ. ಅವುಗಳು ಸಾಧಾರಣ ಮುಕ್ತಾಯ ಹಂತಕ್ಕೆ ಬಂದಿದೆ. ಒಂದು ಮಾತ್ರ ಅದರಲ್ಲಿ ಹಾಸ್ಪಿಟಲ್ ನಾನು ಹೇಳಿದ್ದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನಕ್ಕೆ ಬಾಕಿ ಇದೆ. ಉಳಿದ 8 ಪ್ರಕರಣ ಮುಗಿಯುವ ಹಂತದಲ್ಲಿದೆ. ಇವತ್ತು ಹೊಸದಾಗಿ 12 ಪ್ರಕರಣಗಳು ಬಂದಿದೆ. ಅದಕ್ಕೂ ಕೂಡ ಅಧಿಕಾರಿಗಳಿಂದ ವರದಿಗಳನ್ನು ತೆಗೆದುಕೊಂಡು ನಾವು ಅದರಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ಕೇಳಿಕೊಳ್ಳುವುದೇನಂತ ಹೇಳಿದರೆ, ನಮ್ಮ ಆಯೋಗದಲ್ಲಿ ಈ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ನಿಮ್ಮ ಪಾತ್ರ ಭಾಳ ಮುಖ್ಯವಾಗಿದೆ. ಯಾಕೆಂದರೆ ನಮ್ಮಲ್ಲಿ ದೂರುದಾರರೇ ಬಂದು ದೂರು ಕೊಡಬೇಕು ಅಂತ ಇಲ್ಲ. ದೂರುದಾರರ ಪರವಾಗಿಯೂ ಯಾರು ದೂರು ಕೊಡ್ಬೋದು, ಅಥವಾ ಸ್ವಯಂ ಪ್ರೇರಿತ ದೂರುಗಳನ್ನು ನಾವು ದಾಖಲು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸ್ವಯಂ ಪ್ರೇರಿತ ದೂರುಗಳಂದರೆ ಯಾವುದೇ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ಯಾವುದಾದ್ರು ಒಂದು ವಿಷಯ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಥ ಪ್ರಕರಣವು ಪ್ರಸಾರವಾದಾಗ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ದಾಖಲಿಸಿಕೊಳ್ತೇವೆ. ಯಾಕೆಂದರೆ ಈ ಜಿಲ್ಲೆಯ ಮಟ್ಟದಲ್ಲಿ, ಜಿಲ್ಲೆಯ ಅಂದರೆ ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಯ ಕೆಲವು ರಿಮೋಟ್ ಪ್ಲೇಸ್ಗಳಲ್ಲಿ ಕೆಲವು ಮಾನವ ಹಕ್ಕುಗಳ ಉಲ್ಲಂಘನೆ ಆದಂಥ ಪ್ರಕರಣ ನಮ್ಮ ಗಮನಕ್ಕವರೆಗೆ ಬರುವುದಿಲ್ಲ. ಮತ್ತು ಅಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಪತ್ರಿಕೆಗಳಲ್ಲಿ ಅಂಥ ವಿಷಯಗಳು ಪ್ರಸಾರವಾಗ್ತಾ ಇರ್ತದೆ. ಅಂಥ ಪ್ರಸಾರ ಆದಾಗ ಅದನ್ನು ನಮ್ಮ ಆಯೋಗಕ್ಕೆ ತಾವು ಕಳಿಸಿಕೊಟ್ರೆ, ಅಂದರೆ ಹೆಚ್ಚಿನ ಪತ್ರಿಕೆಗಳು ನಮ್ಮ ಆಯೋಗದಲ್ಲಿ ಸಿಗ್ತದೆ, ಆದರೆ ಕೆಲವು ಜಿಲ್ಲಾ ಮಟ್ಟದ ಪತ್ರಿಕೆಗಳು ನಮ್ಮ ಬೆಂಗಳೂರಿಗೆ ತಲುಪುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ತಾವು ನಮ್ಮ ಆಯೋಗಕ್ಕೆ ಕಳಿಸಿಕೊಟ್ರೆ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ದಾಖಲಿಸಿಕೊಳ್ತೇವೆ.